ವಿಕ್ರಾಂತ್ ಸಾಹೇಬ್ರಿಗೆ ಫೋನ್ ಮಾಡಿ ಸಿಸಿ ಕ್ಯಾಮ್ರಾ ಫುಟೇಜ್ ಸಿಕ್ತಾ ಮತ್ತೆ ಸರಿ ಇತ್ತ ಅಂತ ಕೇಳೋಣ. ಹಂಗ ಧರ್ಮಣ್ಣಂದ್ ವಿಷಯದಾಗ ಏನಾದ್ರೂ ಮಾಡ್ಬೇಕ, ಅದಕ್ಕ ಸಲಹೆ ಕೇಳೋಣ. ಸಾಹೇಬ್ರ ಬಿಸಿ ಇರ್ಬೇಕ, ಕಟ್ ಮಾಡ್ಲಿಕ್ಕತ್ತಾರ. ಮೆಸೇಜ್ ಮಾಡ್ತೀನಿ. ಇವರೆಲ್ಲ ಸೇರಿ ಆ ಧರ್ಮಣ್ಣನ ಹುಡುಕ್ಲಿಕ್ಕತ್ತಾರ. ಏನ್ ಮಾಡೋದು? ಧರ್ಮಣ್ಣನ ಬೋಜಾ ಹುಡುಕ್ಲಿಕ್ಕತ್ತಾನ. ಬಾಯಿಲೆ ಆಕೆ ಕೆಳಗೆ ಏನ್ ಮಾಡ್ತಾಳ ನೋಡೋಣ. ಆತು ನಡಿ. ನಿನ್ನ ಮ್ಯಾಲ ನನಗೆ ಯಾಕೋ ಅನುಮಾನ. ಅನುಮಾನನ? ಯಾಕೆ? ನಾನ್ ಸಲಾಡ್ ಬೇಕು ಅಂತಂದ್ರ ನೀನ್ ತೊಳಿದ ಹೆಚ್ಚದ ಹಸಿ ತರಕಾರಿ ತಂದು ತಿನ್ನು ಅಂದಿ. ಹಸಿ ಹಾಗಲ್ಕಾಯಿ ಹೀರೆಕಾಯಿ ತಿಂತಾರೆ ಅಂತ ಅನ್ಕೊಳ್ಳೋ ಅಷ್ಟು ದಡ್ಡಿ ನೀನಲ್ಲ. ನನ್ನನ್ನು ಉರಿಸ್ಬೇಕು ಅಂತಾನ ನೀನ್ ಹಾಗ್ ಮಾಡಿದ್ದು. ಮೆಸೇಜ್ ಎಲ್ಲ ಮಾಡ್ತಿದಿ, ಅಷ್ಟು ದೊಡ್ಡಿನ ನೀನು? ನೀ ಏನೋ ಬ್ಯಾರೆ ಮಸಲತ್ತ ನಡ್ಸಕ್ ಹತ್ತಿದಿ ಅಂತ ಅನ್ಸುತ್ತ. ಚೆಕ್ ಮಾಡು ಯಾರಗ್ ಮೆಸೇಜ್ ಮಾಡ್ಯಾಳ ಅಂತ. ಈಕಿ ಶಾಣೆ ತನಗ್ ಗೊತ್ತಕ್ಕೈತಿ. ಯಾರಗ್ ಮೆಸೇಜ್ ಮಾಡ್ಯಾಳ? ಒಬ್ರಿಗ ಮೆಸೇಜ್ ಮಾಡಾಳ. ಯಾರದು? ದೇವಸ್ಥಾನದ ಅರ್ಚಕ್ರಿಗ ಸಂಜೆ ಮಂಗಳಾರತಿ ಎಷ್ಟೊತ್ಗ ಅಂತ ಮೆಸೇಜ್ ಮಾಡಾಳ. ನಂಗೇನು ಗೊತ್ತಿಲ್ರಿ. ನಂಗ್ ಪ್ರಪಂಚ ಎಲ್ಲ ವಾಡೆ ಬಿಟ್ರೆ ದೇವಸ್ಥಾನ, ದೇವಸ್ಥಾನ ಬಿಟ್ರೆ ವಾಡೆ, ಇಷ್ಟ ರೀ ನನಗ್ ಗೊತ್ತಿರೋದ. ನೀವೇನ ಹೇಳ್ತಿದ್ರಲ್ಲ ಸಲಾಡ್ ಅಂತ, ಅದಂದ್ರನ ಏನಂತ ಗೊತ್ತಿಲ್ರಿ. ನನ್ ಕರೆ ಹೇಳ್ತಿದ್ದೀನ್ರಿ, ನಿಮ್ಮೆಲ್ಲ ಆಣೆ, ನನ್ನ ನಂಬ್ರಲ್ಲ. ನಾನಿನ್ ಬರ್ತೀನ್ರಿ. ಅವ್ವ ನಾಜೂಕ್ ನಾರೀಕಿ ಭಾರಿ ಅದಾಳ. ಚಿಟಿಗ್ಯಾಣಿ, ಹಳೆ ಚಿಟಿಗ್ಯಾಣಿ. ಈಕಿ ಇಲ್ಲೇ ಇದ್ರ ನಮ್ಮ ಮಾಟ ಏನು ನಡೆಯೋದಿಲ್ಲ. ನಮ್ಮೆಲ್ರಿಗೂ ಮಂಕ್ ಬೂದಿ ಎರಸ್ತಾಳ. ಆಮ್ಯಾಗ ನಿನ್ನ ಪುಷ್ಪಗೂ ಮದ್ವೆ ಕೂಡ ಆಗೋದಿಲ್ಲ. ಈ ಮಾಧವಿನ ಹೆಂಗಾರ ಮಾಡಿ ಓಡ್ಸಾಕಬೇಕು. ಓಡಿಸ್ತೀನಿ ಓಡಿಸ್ತೀನಿ. ಅಮ್ಮ, ನಾನೇನಾದ್ರೂ ಹೆಲ್ಪ್ ಮಾಡ್ಲಾ? ಏನು ಬೇಡಮ್ಮ, ಅಡ್ಗೆ ರೆಡಿ ಆಗ್ತಿದೆ,
ನೀನ್ ಆರಾಮಾಗಿ ಮಾತಾಡ್ತಾ ಇರು. ಅಡ್ಗೆ ಆಗಿದ ತಕ್ಷಣ ಊಟಕ್ಕೆ ಬಡಿಸ್ತೀನಿ. ಅಲ್ಲ, ನಿಮ್ಮ ಅಳಿಯ ಯಾವಾಗ್ಲೂ ಹೀಗೇನಾ? ಅಂದ್ರೆ ಅಲ್ಲ, ಅವ್ರಿಗೆ ಸಮಾಧಾನವಾಗಿರೋದಕ್ಕೆ ಬರಲ್ವಾ? ಏನ್ ಗೊತ್ತಾ ಪಲ್ಲವಿ, ವಿಕ್ರಾಂತ್ಗೆ ಮೂಗಿನ ಮೇಲೆನೆ ಕೋಪ ಇರುತ್ತೆ. ಸಣ್ಣ ಸಣ್ಣ ಮಾತ್ಗೂ ತುಂಬಾ ಬೇಗನೆ ಕೋಪ ಬರುತ್ತೆ ಅವನ್ಗೆ. ನಿನ್ಗೊಂದ್ ವಿಷಯ ಗೊತ್ತಾ? ಯಾರು ಚಿಕ್ಕ ಚಿಕ್ಕ ವಿಷಯಕ್ಕೂ ಕೋಪ ಮಾಡ್ಕೋತಾರೋ ಅವ್ರ ಮನ್ಸು ಶುದ್ಧವಾಗಿರುತ್ತಂತೆ. ಇರಬಹುದು. ಇನ್ನೊಂದೇನ್ ಗೊತ್ತಮ್ಮ ಪಲ್ಲವಿ, ಹೆಂಡ್ತಿನ ಕಳ್ಕೊಂಡು ಒಂಟಿಯಾಗಿದ್ದಾನೆ ಅವನು. ಜೊತೆಗೆ ಹೆಂಡ್ತಿನ ಕೊಂದ ಆರೋಪ ಬೇರೆ. ಅವನ್ ಮನ್ಸಿನ ತಳಮಳ ಯಾರಿಗ್ ಗೊತ್ತಾಗುತ್ತೆ ಹೇಳು? ಅವ್ರು ನಿಮ್ಮ ಹತ್ರ ಏನೂ ಹೇಳ್ಕೊಳಲ್ವಾ ಅಮ್ಮ? ಇಲ್ಲ ಪಲ್ಲವಿ, ನಾನಾಗೆ ಹೋಗಿ ಅವನ ಹತ್ರ ಕೇಳಿದ್ರು ಅವನ್ ನನ್ನ ಹತ್ರ ಏನೂ ಹೇಳ್ಕೊಳಲ್ಲ. ಅವನನ್ನ ನೋಡಿದ್ರೆ ಪಾಪ ಅನ್ಸುತ್ತೆ. ಪಲ್ಲವಿ, ನನ್ಗೊಂದ್ ಸಹಾಯ ಮಾಡ್ತೀಯಾ? ಹೇಳಿ ಅಮ್ಮ. ದೇವ್ರಿದಾನೆ ಪಲ್ಲವಿ, ವಿಕ್ರಾಂತು ಸತ್ಯವಂತ, ಜೊತೆಗೆ ಈಗ ನೀನು ಇದೀಯಾ. ಹಾಗಾಗಿ ನನ್ಗೆ ಕೇಸ್ ಬಗ್ಗೆ ಭಯ ಇಲ್ಲ. ವಿಕ್ರಾಂತ್ ಕಡೆ ತೀರ್ಪು ಬರುತ್ತೆ ಅನ್ನೋ ನಂಬಿಕೆ ನನಗಿದೆ. ಆದ್ರೆ ನನಗ್ ಚಿಂತೆ ಇರೋದು ಅವನ್ ಮುಂದಿನ ಜೀವನದ ಬಗ್ಗೆ. ಒಂಟಿ ಜೀವನ ನಮ್ ಶತ್ರುಗಳಿಗೂ ಬೇಡಮ್ಮ. ತೇಜು ಬಗ್ಗೆ ಯೋಚನೆ ಮಾಡಿದ್ರೆ ಅಯ್ಯೋ ಅನ್ಸತ್ತೆ. ಅದಕ್ಕೆ ವಿಕ್ರಾಂತ್ ಹತ್ರ ಮದ್ವೆ ಬಗ್ಗೆ ಅವನ್ಗೇನ್ ಅಭಿಪ್ರಾಯ ಇದೆ ಅಂತ ಒಂಚೂರು ಮಾತಾಡಿ ತಿಳಿಸ್ತೀಯಾ? ಪಲ್ಲವಿ, ಮದ್ವೆ ಬಗ್ಗೆ ಅವನ್ ಮನ್ಸಲ್ಲಿ ಏನಿದೆ ಅಂತ ನನಗ್ ಗೊತ್ತಾದ್ರೆ ನಾನ್ ಮುಂದುವರಿಬೋದಲ್ವಾ? ನಾನ್ ಕೇಳಿದ್ರೆ ಅವನೇನು ಹೇಳೋದಿಲ್ಲ ಅಮ್ಮ. ನಿನ್ನ ಮೇಲೆ ಅವನ್ಗೆ ಗೌರವ ಇದೆ. ನೀನ್ ಕೇಳಿದ್ರೆ ಅವನ್ ಮನ್ಸಲ್ಲಿರೋದೇನಾದ್ರೂ ಹೇಳ್ತಾನೇನೋ ಅನ್ನೋ ಒಂದು ಆಸೆ. ಪ್ಲೀಸ್ ಪಲ್ಲವಿ, ಅವನ ಹತ್ರ ಮಾತಾಡಿ ನಂಗೆ ಹೇಳ್ತೀಯಾ? ಸಮಯ ನೋಡಿ ನಾನು ಮಾತಾಡ್ತೀನಮ್ಮ. ತೇಜುಗೋಸ್ಕರ ಅವ್ರ ಮದ್ವೆ ಆಗ್ತೀನಿ ಅಂತ ಒಪ್ಕೊಂಡ್ರು ಹುಡುಗಿ ಸಿಗ್ಬೇಕಲ್ವಾ? ದೇವ್ರಿದಾನೆ, ಸಮಯ ಬಂದಾಗ ಅವನೇ ಎಲ್ಲ ದಾರಿ ತೋರಿಸ್ತಾನೆ. ಮೊದ್ಲು ಮದ್ವೆ ಬಗ್ಗೆ ವಿಕ್ರಾಂತ್ ಮನ್ಸಲ್ಲಿ ಏನಿದೆ ಅಂತ ಗೊತ್ತಾದ್ರೆ ಸಾಕು. ಪಲ್ಲವಿ, ಹೇಗಾದ್ರೂ ಮಾಡಿ ಅವನನ್ನ ನೀನು ಒಪ್ಪಿಸ್ಬೇಕು, ಅಷ್ಟು ಸಾಕು. ಟ್ರೈ ಮಾಡ್ತೀನಮ್ಮ. ಸರಿಮ್ಮ. ಈಗ ನೀವಿಬ್ರು ಮದ್ವೆ ಬಗ್ಗೆ ಪರಸ್ಪರ ಮಾತಾಡ್ಕೋತೀರಾ. ನಿಮ್ಗೆ ಗೊತ್ತಿಲ್ದಂಗೆ ಒಬ್ಬರನ್ನೊಬ್ರು ಕನ್ವಿನ್ಸ್ ಮಾಡ್ಕೋತೀರಾ. ನಮ್ಗೂ ಇದೇ ಬೇಕಿದ್ದಿದ್ದು ಪಲ್ಲವಿ. ಆದ್ರೆ ನೀವಿಬ್ರೇ ಜೋಡಿ ಆಗ್ಬೇಕು ಅನ್ನೋ ನಮ್ಮ ಉದ್ದೇಶ ನಿಮಗ್ ಗೊತ್ತಿಲ್ಲ ಅಷ್ಟೇ.